ನಮಸ್ಕಾರ ದರ್ಶಮಣ್ಣ, ಏನು ಭಾರಿ ಕೆಲಸ ಮಾಡ್ತಿದ್ದಂಗಿದೆ. ಹೌದು ಮಾರ್ರೆ, ಸ್ಕೂಲ್ ಸೀಸನ್ ಅಲ್ವಾ, ಕೆಲಸ ಜಾಸ್ತಿ. ಏನು ನೀವು ಬಹಳ ಅಪರೂಪಕ್ಕೆ ನಮ್ಮ ಕಡೆ ಬಂದ್ಬಿಟ್ಟಿದ್ದೀರಲ್ಲ? ಏನಿಲ್ಲ, ನನ್ನ ಮಗಳು ಕೂಡ ಈ ವರ್ಷದಿಂದ ಸ್ಕೂಲ್ಗೆ ಹೋಗಬೇಕು. ಅದಕ್ಕೆ ಅರ್ಜೆಂಟಾಗಿ ಒಂದು ಜೊತೆ ಯೂನಿಫಾರ್ಮ್ ಹೊಲ್ಕೊಡ್ತೀರಾ ಅಂತ ಕೇಳೋಣ ಅಂತ ಬಂದ್ವಿ. ಮಕ್ಕಳು ಬೆಳೆಯೋದೇ ಗೊತ್ತಾಗಲ್ಲ ನೋಡಿ. ಚಿನ್ನಮ್ಮನ್ನ ಸ್ಕೂಲ್ ಯೂನಿಫಾರ್ಮ್ ಅಳತೆ ತಗೋಬೇಕಲ್ವಾ ನೀವು? ಅದಕ್ಕೆ ಇವಳು ಎಲ್ಲಿ ರಗಳೆ ಮಾಡ್ತಾಳೋ ಅಂತ ನಾನು ಬಂದೆ. ಬಂದಿದ್ದು ಒಳ್ಳೇದೇ ಆಯ್ತು ಬಿಡಿ. ಸ್ಕೂಲ್ ಅಡ್ಮಿಷನ್ ಆಯ್ತಾ? ಯಾವ ಸ್ಕೂಲಿಗೆ ಸೇರಿಸಿದ್ರಿ? ಸರ್ಕಾರದವರು KPS ಅಂತ ಅಷ್ಟೊಂದು ಒಳ್ಳೆ ಶಾಲೆ ಮಾಡಿದ್ದಾರಲ್ಲ, ಅದಕ್ಕೆ ಸೇರಿಸೋಣ ಅಂತ ತೀರ್ಮಾನ ಮಾಡಿಬಿಟ್ವಿ. ಆ ಶಾಲೆಯ ಯೂನಿಫಾರ್ಮ್ ಹೇಗಿರುತ್ತೆ ಅಂತ ನಿಮ್ಗೆ ಗೊತ್ತಿರಬೇಕಲ್ವಾ? ನಮ್ಮ ಚಿನ್ನಮ್ಮಗೂ ಒಂದು ಹೊಲ್ಕೊಡ್ತೀರಾ? ಅರೆ ಲಿಂಗಣ್ಣ, ನೀವು KPS ಶಾಲೆಗೆ ಸೇರಿಸ್ತಾ ಇದ್ದೀರಾ ಅಂತ ಅಂದಮೇಲೆ ನಿಮಗೆ ಯೂನಿಫಾರ್ಮ್ ಬಟ್ಟೆಯನ್ನು ಉಚಿತವಾಗಿ ಸರ್ಕಾರದವ್ರು ನೀಡ್ತಾರೆ ಅಲ್ವಾ? ಏನಂದ್ರಿ? ಇದು ನಿಜಾನಾ? ಸರ್ಕಾರದವರು ಉಚಿತವಾಗಿ ಕೊಡ್ತಾರಾ? ಹೌದು ರತ್ನಮ್ಮ, KPS ಶಾಲೆಯಲ್ಲಿ ಓದೋ ಮಕ್ಕಳಿಗೆ ಸರ್ಕಾರದವರೇ ಉಚಿತವಾಗಿ 2 ಜೊತೆ ಯೂನಿಫಾರ್ಮು, ಶೂಸು, ಸಾಕ್ಸು ಎಲ್ಲವನ್ನು ಕೊಡ್ತಾರೆ. ಅಲ್ಲದೆ ಪಠ್ಯ ಪುಸ್ತಕ ಕೂಡ ಉಚಿತ. ನೀವು ನಯಾ ಪೈಸಾ ಖರ್ಚು ಮಾಡೋ ಅವಶ್ಯಕತೆನೇ ಇಲ್ಲ. ಏನಪ್ಪ ಹೇಳ್ತಾ ಇದ್ದೀರಾ? ಯೂನಿಫಾರ್ಮು, ಶೂ, ಸಾಕ್ಸು ಎಲ್ಲ ಉಚಿತವಾಗಿ ಕೊಡ್ತಾರಾ? ನಾವು ಶಾಲೆಗೆ ಹೋದಾಗ ಎಲ್ಲ ಉಚಿತ ಶಿಕ್ಷಣ ಅಂತ ಹೇಳಿದ್ರು ನೋಡಿ. ಎಲ್ಲ ಸೌಕರ್ಯ ಕೊಡ್ತೀವಿ ಅಂತ ಬಿಡಿಸಿ ಹೇಳ್ತಾ ಇದ್ರು. ನಮ್ಮ ಬುದ್ಧಿಗಿಷ್ಟು ಈ ವಿಷಯ ತಲೆಗೆ ಹೋಗ್ಲೇ ಇಲ್ಲ ನೋಡಿ. ಅಷ್ಟೇ ಅಲ್ಲ ಕಣ್ಣಣ್ಣ, ಅಲ್ಲಿ ಶಾಲೆಗೆ ಹೋಗ್ತಾ ಇದ್ದಂತೆ ಬಿಸಿ ಹಾಲು, ರಾಗಿ ಮಾಲ್ಟೋ ಕೊಡ್ತಾರಂತೆ. ಮಧ್ಯಾಹ್ನದ ಹೊತ್ತಿಗೆ ಬಿಸಿ ಬಿಸಿ ಊಟ ಹಾಕ್ತಾರೆ, ಜೊತೆಗೆ ಮೊಟ್ಟೆ ಕೊಡ್ತಾರೆ. ಮೊಟ್ಟೆ ಬೇಡ ಅಂತ ಹೇಳಿದ್ರೆ ಬಾಳೆಹಣ್ಣು ಕೊಡ್ತಾರಂತೆ ನೋಡಿ. ಬಡವ್ರ ಮಕ್ಕಳು ಹೊಟ್ಟೆ ತುಂಬ ತಿಂದು ಗಟ್ಟಿಯಾಗಿ ಬೆಳೆದು ಓದ್ಲಿ ಅಂತ ಸರ್ಕಾರದವರು ಇವೆಲ್ಲ ಮಾಡ್ತಾ ಇದ್ದಾರಂತೆ ನೋಡು. ಅಪ್ಪ ಅಮ್ಮನಾಗಿ ನಾವೇನ್ ಮಾಡ್ಬೇಕಿತ್ತೋ ಅದನ್ನೆಲ್ಲ ಸರ್ಕಾರವೇ ಮಾಡ್ತಾ ಇದೆಯಂತೆ. ಇಷ್ಟೆಲ್ಲ ಸೌಲಭ್ಯ ಕೊಡೋ ಸರ್ಕಾರ ಇರ್ಬೇಕಾದ್ರೆ ನಮ್ ಚಿನ್ನಮ್ಮನ ಭವಿಷ್ಯದ ಬಗ್ಗೆ ನಾವೇಕೆ ಇನ್ನೂ ಯೋಚನೆ ಮಾಡ್ಬೇಕು ಅಲ್ವಾ? ಹೌದು ರತ್ನ, ನಮಗೆ ಬೇರೆ ಎಲ್ಲ ವಿಷಯ ಗೊತ್ತಿರುತ್ತೆ ನೋಡು. ನಮ್ಮೂರಿನ ಶಾಲೆಯಲ್ಲಿ ಏನೆಲ್ಲ ಮಕ್ಕಳಿಗೆ ಕೊಡ್ತಾರೆ, ಪಾಠ ಹೇಗೆ ನಡೆಯುತ್ತೆ ಅಂತಾನೆ ಗೊತ್ತಿರೋದಿಲ್ಲ ನೋಡು. ಈಗ ನಮ್ಮ ಸರ್ಕಾರಿ ಶಾಲೆಗಳು ಬಹಳ ಇಂಪ್ರೂವ್ ಆಗಿವೆ. ಬೇರೆ ಖಾಸಗಿ ಶಾಲೆಗಳಿಗಿಂತಲೂ ಚೆನ್ನಾಗಿ ಅಲ್ಲಿ ಪಾಠ ಮಾಡ್ತಾರಂತೆ. ದೊರಸಮಣ್ಣ, ಹಾಗಾದ್ರೆ ನಾವಿನ್ನು ಹೊರಡ್ತೀವಿ. ನಡಿ ರತ್ನ, ಮನೆಗೆ ಹೋಗೋಣ. 2 ಜೊತೆ ಬಟ್ಟೆ ಕೊಡ್ತಾರಂತಲ್ಲ. ನಮ್ ಚಿನ್ನಮ್ಮ ಹೊಸ ಬಟ್ಟೆ ಹಾಕೊಂಡು ಶೂ ಸಾಕ್ಸ್ ಹಾಕೊಂಡು ರಾಜ್ಕುಮಾರಿ ತರ KPS ಶಾಲೆಗೆ ಹೋಗ್ತಾಳೆ. ಅಪ್ಪ, ನಾನು ಸ್ಕೂಲ್ನಲ್ಲಿ ನಿತ್ಯ ಹಾಲು ಕುಡ್ತು ಮೊಟ್ಟೆ ತಿಂತೀನಿ, ಇಂಗ್ಲಿಷ್ನಲ್ಲೂ ಮಾತಾಡ್ತೀನಿ. ನಂಗೆ ಮೊಟ್ಟೆ ಅಂದ್ರೆ ಬಹಳ ಇಷ್ಟ. ಖಂಡಿತ ಮಗಳೇ, ನೀ ಚೆನ್ನಾಗಿ ಓದಿ ಊರಿಗೆ ಒಳ್ಳೆ ಹೆಸರು ತರಬೇಕು, ಆಯ್ತಾ? ಮುದ್ದು ಗಿಣಿ.